ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಭಾಳ ಸ್ಟೂಡೆಂಟ್ಸು ಈಗ ಕೇಳ್ತಾ ಇರ್ಬೋದು, ಕರ್ನಾಟಕ ನೀಟ್ ಕಟ್ ಏನಾಗ್ಬೋದು, ಈ ಸತಿ ಇನ್ಕ್ರೀಸ್ ಆಗುತ್ತಾ ಡಿಗ್ರೀಸ್ ಆಗುತ್ತಾ ಅಂತ ಕೇಳಿದ್ರು. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಕಾಂಪಿಟೇಷನ್ ಲೆವೆಲ್ ಈ ವರ್ಷ ಜಾಸ್ತಿ ಆಗಿದೆ. ನೀವು ನೋಡ್ಬೋದು, ಪ್ರಿವಿಯಸ್ ಎಲ್ಲ ಕಟ್ ನೋಡಿರ್ಬೋದು ನೀವು ಆಲ್ರೆಡಿ. ಮಾರ್ಕ್ಸ್ಗೆ ಅದಕ್ಕೆ ಡಿಫ್ರೆಂಟ್ ಫುಲ್ ಚೇಂಜಸ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಓಕೆ ನೀವು ನೋಡಿರ್ಬೋದು ಆಲ್ರೆಡಿ 720 ಎಷ್ಟು ಜನ ತೊಗೊಂಡಿದ್ದಾರಂತ. ಓಕೆ ಲಾಸ್ಟ್ ಇಯರ್ ಎಲ್ಲ 1 or 2 ಅಷ್ಟು ತೊಗೊಂಡಿದ್ರು, ಈ ಸತಿ ನೋಡಿ ಎಷ್ಟು ಜನ ತೊಗೊಂಡಿದ್ದಾರಂತ. ಓಕೆ ಅದಕ್ಕೋಸ್ಕರ ನಾವು ಫ್ರೆಂಡ್ಸ್ ನಾವೇನು ಮಾಡ್ತಾ ಇದ್ದೇವೆ, ಕರ್ನಾಟಕ ನೀಟ್ ಮಾತ್ರ ಇವಾಗ ನೋಡಿ, ಕರ್ನಾಟಕ ನೀಟಲ್ಲಿ ಏನು ಮಾಡಿದೆ ಅಂದರೆ ಈ ವರ್ಷ ರಿಜಿಸ್ಟರ್ ಆದರೂ 1,55,000, ಅದೇ ರೀತಿ ನೀವು ಎಕ್ಸಾಮ್ ಬರೆದವರು 1,50,000. ಎಷ್ಟು ಜನ ಕ್ವಾಲಿಫೈ ಆಗಿದೆ ಅಂದರೆ ನೀಟ್ ಕ್ವಾಲಿಫೈ ಆದರೂ 89,000 ಮಾತ್ರ, 89,088 ಕ್ವಾಲಿಫೈ ಆಗಿದ್ದಾರೆ. ಸೊ ಇದರಲ್ಲಿ ಕಾಂಪಿಟೇಷನ್ ನಮ್ಮ ಕರ್ನಾಟಕ MBBS ಸೀಟ್ಸು ಇದರಲ್ಲೇ ಈಗ ಮ್ಯಾಟ್ರ್ ಆಗುತ್ತೆ. ಸೊ ಟೋಟಲ್ ಲಿಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 7,000 ಪ್ಲಸ್ ಇದೆ. ಓಕೆ ಆ ಸೀಟ್ಸು 89,000ಅಲ್ಲಿ. ಸೊ 89,000ಅಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬೇರೆ, ಈಗ ನೀಟ್ ಕ್ವಾಲಿಫೈ ಆಗಿದ್ದಾರೆ 89,000 ಕ್ವಾಲಿಫೈ ಆಗಿದ್ದಾರೆ ಅಷ್ಟೇ. ಆದರೆ ಟಾಪ್ ಎಷ್ಟು ತೊಗೊಂಡಿದ್ದಾರೆ, ಯಾವ ಕ್ಯಾಟಗರಿ ಎಷ್ಟು ತೊಗೊಂಡಿದ್ದಾರೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇನೆ, ಸರ್ವೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸರ್ವೆ ಆನ್ ಕರ್ನಾಟಕ ನೀಟ್ 2020. ಇಲ್ಲಿ ಏನು ಮಾಡ್ತಾ ಇದ್ದೇನೆ, ನಿಮಗೆ ಓನ್ಲಿ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕಿಂಗು. ಓಕೆ ನೀವು ಎಂಟರ್ ಮಾಡ್ಬೋದು, ಮತ್ತು ನಿಮ್ಮದು ನೀಟ್ ಸ್ಕೋರು, ನೀಟ್ ಮಾರ್ಕ್ಸು, ಆಮೇಲೆ ನಿಮ್ದು ಯಾವ ಸ್ಟೇಟು, ಓಕೆ ಇಷ್ಟು, ಆಮೇಲೆ ನಿಮ್ಮ ಕ್ಯಾಟಗರಿ ಇಷ್ಟು ನಾವು ಸರ್ವೆ ತೊಗೋತಾ ಇದ್ದೀವಿ. ಇದು ಐಡಿಯಾ ಸಿಗುತ್ತೆ. ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಷ್ಟು ರ್ಯಾಂಕ್ ಬಂದಿದೆ ಅಂತ ಐಡಿಯಾ ಸಿಕ್ಕರೆ ನಾವು ಕಟ್ ಆಫ್ ಈಸಿಲಿ ಗೆಸ್ ಮಾಡ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲರೂ ಕರೆಕ್ಟಾಗಿ ಅಟೆಂಡ್ ಆಗಿ, ಇಲ್ಲಿ ಬೇರೆ ನಿಮ್ಮ ನೇಮು ಏನೂ ತೊಗೋತಾ ಇಲ್ಲ, ಓನ್ಲಿ ನೀವು ಆಲ್ ಇಂಡಿಯಾ ರ್ಯಾಂಕು, ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಸ್ಟೇಟು ಕ್ಯಾಟಗರಿ ಅಷ್ಟೇ. ಓಕೆ ಯಾರು ನಿಮ್ಮ ನೇಮ್ ಏನೂ ಗೊತ್ತಾಗಲ್ಲ, ಆದರೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಆ ಲೆವೆಲ್ ಇದೆ, ಅಂದರೆ ಎಷ್ಟು ಮಾರ್ಕ್ಸ್, ಎಷ್ಟು ಜನ ಮಾರ್ಕ್ಸ್ ಅವರು ಎಷ್ಟು ಜನ ಇದ್ದಾರೆ, ಈ ರೇಂಜಿಂದ ಎಷ್ಟು ಜನ ಅದು ಸಿಕ್ಕರೆ ಒಂದು ಕಟ್ ಆಫ್ನು ಅಚೀವ್ ಮಾಡ್ಕೋಬೋದು. ಅದಕ್ಕೋಸ್ಕರ ಸರ್ವೆ ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇರೋದಂದರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಈಗ ಕರ್ನಾಟಕದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇದೆ, ಎಷ್ಟು ಜನ ನೀಟ್ ರ್ಯಾಂಕ್, ಎಷ್ಟು ಜನದ್ದು ಯಾವ ಕ್ಯಾಟಗರಿ ಅವ್ರದ್ದು ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಒಂದು ಐಡಿಯಾ ಸಿಕ್ಕರೆ ಕಟ್ ಆಫ್ ಒಂದು ಪ್ರಿಡಿಕ್ಷನ್ ಮಾಡ್ಕೋಬೋದು. ಓಕೆ ಸಿಂಪ್ಲಿ ಮಾಡೋಕ್ಕಾಗಲ್ಲ, ಲಾಸ್ಟ್ ಇಯರ್ ಕಟ್ ಆಫ್ ಮಾಡ್ಕೊಂಡು ಈ ಸತಿ ಇನ್ಕ್ರೀಸ್ ಆಗ್ಬೋದು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಬರೆದಿದ್ದಾರೆ 89,000ಅಲ್ಲಿ, ಎಷ್ಟು ಜನ ವಹಿಸಿದ್ದಾರೆ, ಅಂದರೆ ಎಷ್ಟು ಜನದ್ದು ರ್ಯಾಂಕು ಹೈ ಇದೆ, ಎಷ್ಟು ಜನದ್ದು ಲೋ ಇದೆ, ಎಷ್ಟು ಜನದ್ದು ಮೀಡಿಯಮ್ ಇದೆ ಗೊತ್ತಾದರೆ ಮಾತ್ರ ಸಿಗುತ್ತೆ. ಯಾಕಂದರೆ ಇನ್ ಬಿಟ್ವೀನರು ಈ ಟಾಪಲ್ಲೇ ಎಲ್ಲರೂ ಹೈ ಅಂತ ತಿಳ್ಕೊಳ್ಳಿ, ಅಲ್ಲೇ ಸೀಟ್ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ನಮ್ಮ ಮೆಡಿಕಲ್ ಸೀಟ್ಸು ಇವು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಸರ್ವೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಸರ್ವೆ ರಿಸಲ್ಟ್ ಯಾವಾಗ ಬರ್ತಾ ಇದೆ ಅಂದರೆ June 10 ಸಂಜೆ 6 ಗಂಟೆಗೆ ಈ ಸರ್ವೆ ರಿಸಲ್ಟು ಅನೌನ್ಸ್ ಮಾಡ್ತೀವಿ. ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಅನೌನ್ಸ್ ಮಾಡ್ತೀವಿ. ನಿಮಗೆ ಅವಾಗ ಗೊತ್ತಾಗುತ್ತೆ. ಈ ಸರ್ವೆ ನೋಡ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡ್ಕೋಬೋದು, ನಾವು ಒಂದು ಪ್ರಿಡಿಕ್ಟ್ ಮಾಡ್ತೀವಿ ಕಟ್ ಆಫು ಏನಾಗ್ಬೋದು ಕರ್ನಾಟಕದಲ್ಲಿ ಅಂತ. ಓಕೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಸರ್ವೆನ ತುಂಬಿ ಅಲ್ಲಿ ಬೇರೆ ಏನು ತಗೊಳ್ಳಲ್ಲ, ಇನ್ಫಾರ್ಮೇಷನ್ ನಿಮ್ಮದು ಓನ್ಲಿ ನಿಮ್ಮ ರ್ಯಾಂಕಿಂಗ್ ಅಷ್ಟೇ. ಸೊ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸರ್ವೆ ತಗೋ ಅಂತ ಹೇಳಿ. ಓಕೆ ರಿಸಲ್ಟು June 10ಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.